ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನ್ಸೆಪ್ಟ್ ಹೊರಟಿತ್ತು. ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಾಧ್ಯವಾಗಿತ್ತು. ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಅಂಡ್ ನಿಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಆ ಒಂದು ಮೆಸೇಜ್ ಇಂದ ನಾನು ಸರ್ ಅಪ್ರೋಚ್ ಆಗಿ ಅವ್ರ ಕಥೆ ಇಷ್ಟ ಆಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಬೇಸಿಕಲಿ ನಾನು ಇವಾಗ ಫಸ್ಟ್ ನಿಶಾಂತ್ ಸರ್ ಬಗ್ಗೆ ಹೇಳಬೇಕು. ಅವ್ರಿಗೆ ನಾನು ಈಗ ಇದನ್ನು ಸಿನಿಮಾ ಮಾಡೋಕ್ಕೆ ಕಥೆ ಹೇಳ್ತೀನಿ ಅಂತೆಲ್ಲ ಹೇಳಿದಾಗ ಸರ್ ಏನು ಡಿಮಾಂಡ್ ಮಾಡುತ್ತೆ ಅದನ್ನ ನೀವು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ಅದಕ್ಕೆ ರಿಕ್ವೈರ್ಮೆಂಟ್ ಇದ್ರೆ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ರು. ಅದಕ್ಕೆ ಅವರು ನಡ್ಕೊಂಡ್ರು. ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ ಮಾಡಲ್ಲ ಬೇಡ ಅಂತ ಇದುವರೆಗೂ ಬಾಯಿಂದ ಬಂದೇ ಇಲ್ಲ. ಈ ಥರ ಕಾರ್ತಿಕ್ ಆಗಲೇ ಹೇಳ್ತೀನಿ, ಈ ಥರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿ ಬೇಕು, ನಮ್ಮಂತ ಹೊಸಬ್ರಿಗೆ ಬೇಕು. ನಮ್ದು ಈ ಥರ ಹೊಸಬರಿಗೆ ನಂಬಿಕೊಂಡು ಇಷ್ಟು ಹಾಕಿ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಶೆಟ್ರು ಅವರು ನನ್ನ ಬಗ್ಗೆ ಅವ್ರಿಗೆ ಕಥೆ ಎಲ್ಲ ಹೇಳಬಿಟ್ರು. ನಾನೇನು ಹೇಳಬೇಕು ಅಂತ ಒಂದಿಷ್ಟೆಲ್ಲ ಪಾಯಿಂಟ್ಸ್ ಕೂತಿದ್ದೆ. ಈ ಕೂತರು ಎಲ್ಲರೂ ಅದನ್ನ ಹೇಳ್ಬಿಟ್ರು. ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ ಮೈನಸ್ ಗೊತ್ತಿಲ್ಲ. ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ, ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಸೊ ನನಗೆ ಪ್ಲಸ್ ಆಯ್ತು. ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅದನ್ನ ಖುಷಿ ವಿಚಾರನೆ ಇಲ್ಲ ಇವರೆಲ್ಲ ಹೇಳೋದು ಹಂಗೆ ಅಂತ ಹೇಳ್ಬೋದು. ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ಖುಷಿ. ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದ ಬರ್ತಡೇ ಗಿಫ್ಟ್ ಇದು. ಲೈಫಲ್ಲಿ ಎಲ್ಲರಿಗೂ ಸಿಗಲ್ಲ ಅನ್ಸುತ್ತೆ. ಬರ್ತಡೇ ದಿವಸ ನಂದೇ ಒಂದು ಟೀಸರ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು ಇಡೀ ತಂದೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಶಂಕರ್ ನನ್ನ ಕತೆ ತುಂಬ ಇದೆ ಹೇಳಕ್ಕೆ. ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನ್ಸುತ್ತೆ. ಆ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಕತೆ ನರೇಟ್ ಮಾಡಿದಾಗ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ಲೇಯರ್ ಸಿಕ್ಕರೆ ಇಲ್ಲೋ ಏನೋ ಅಂತ. ಶೆಟ್ರೆ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ವಿಶಾಲ್ ಸರ್ ಎಲ್ಲ ಆಯಿತು. ಆ ಪಾತ್ರ ನನಗೆ ತುಂಬಾ ಕಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ರನ್ನ ಫೋನ್ ಮಾಡ್ತಾರೆ. ಅದರಲ್ಲಿ ಈ ಥರ ಸೀನ್ ಬರುತ್ತೆ ಹೀಗಿದೆ ಅಂತ. ಸೊ ಡಿಸ್ಕಸ್ ಮಾಡ್ತಾ ಇದ್ವಿ. ಚೇತು ಏನು ಅಂತ ನನಗೆ ಆವಾಗಿಂದ ಅರ್ಥ ಆಯ್ತು. ಇವ್ರು ಹಿಂಗೆ ಬಿಹೇವ್ ಮಾಡ್ತಾರೆ, ಇದು ಹಿಂಗೆ ಆಗತ್ತೆ ಅಂತ. ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಅನುಕೂಲ ಆಯಿತು. ಆ್ಯಂಡ್ ಶೆಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ, ತಮ್ಮ ಥರ ನೋಡ್ಕೊಳ್ತಾರೆ ಆ್ಯಕ್ಚುಲಿ. ಸೊ ತುಂಬ ಖುಷಿ ಅಂದರೆ ಒಬ್ಬ ತಮ್ಮ ಡೈರೆಕ್ಟರ್ ಆಗಿ ನಿಂತ್ಕೊಂಡು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಶೆಟ್ರೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ. ನೆಕ್ಸ್ಟ್ DP ಸರ್, ನಾನು ಶಿವಸೇನಾ ಸರ್ ತುಂಬ ಸರಿ ಫೋನಲ್ಲಿ ಮಾತಾಡಿದ್ವಿ. ಯಾವುದೋ ಪ್ರಾಜೆಕ್ಟ್ ಬರೋದು ಮಾಡೋಣ ಜೊತೆಗಾಗೋದು. ಬಟ್ ಅಲ್ಲಿಯವರು ನಾನು ಅವ್ರ ಮುಖ ನೋಡಿರಲಿಲ್ಲ. ಈ ಪ್ರಾಜೆಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ. ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಒಂದು ಕತೆ ಕೇಳಿದ್ರು. ಅವ್ರ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಬಹುಶಃ ನಾನು ಬೇರೆ ಯಾವ ಕ್ಯಾಮ್ರಾಮನ್ಗೂ ನೋಡಿಲ್ಲ. ಎವ್ರಿ ನೈಟ್ ನಾಳೆ ಇದು ಸೀನ್ ಮಾಡ್ತೀವಿ, ಡಿಸ್ಕಸ್ ಆಗ್ತಾ ಇತ್ತು. ಲೈಟಿಂಗ್ ಏನು ಯೂಸ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಎಲ್ಲರೂ ಡಿಸ್ಕಸ್ ಮಾಡಿ ಒಬ್ಬ ಡೈರೆಕ್ಟರ್ ಒಬ್ಬ ಆ್ಯಕ್ಟಿಂಗ್ ಕೆಲಸ ಮಾಡೋದು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಹೋಗಿ ತುಂಬ ಆರ್ಟ್ ಡಿಪಾರ್ಟ್ಮೆಂಟ್ ಸರ್ ಅವಾಗ ಕಿರಿಕಾಗ್ತಾ ಇತ್ತು, ಅವೆಲ್ಲ ನೋಡ್ತಾ ಇದ್ವಿ. ಬಟ್ ಖುಷಿ ಇದೆ, ಔಟ್ಪುಟ್ ಸೂಪರ್ ಆಗಿದೆ. ಕಿರಿಕಂತ ಹೇಳಿದ್ರು ಬೇಜ ಮಾಡ್ಕೊಡ್ರಿ, ಅದೆಲ್ಲ ಎಲ್ಲ ಸಿನಿಮಾ ಇರುತ್ತೆ. ಅದು ಒಂದು ಬೇಕಾಗಿರುತ್ತೆ ಬೇಡ ಈ ಥರ ಒಂದಿಷ್ಟು ಡಿಸ್ಕಷನ್ ಇರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಎಲ್ಲ ಆರ್ಟಿಸ್ಟರು ಸೂಪರ್ ಆಗಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಎಲ್ಲ ಮಂಗಳೂರು ಆಗಿರೋದ್ರಿಂದ ನನ್ನ ಭಾಷೆ ಸಿಗ್ತಾ ಇದ್ದೀನಿ, ನನ್ನ ಪಂಚೆ ಇಟ್ಕೊಳ್ಳೋದು ಅವೆಲ್ಲ ನಂಗೆ ಹೇಳ್ಕೊಡ್ತೀನಿ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಈಗ ಚೈತ್ರ ಅವರು ಥ್ಯಾಂಕ್ ಯು ಮೇಡಮ್, ನನ್ನ ಅಷ್ಟೇ ಸಿನಿಮಾ ಒಳಗೆ ಒಪ್ಕೊಂಡಿದ್ದಕ್ಕೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ನಾನು ಹೊಸ ಅಂದರೆ ಬಿಗ್ ಸ್ಕ್ರೀನ್ಗೆ ಸ್ಮಾಲ್ ಸ್ಕ್ರೀನಲ್ಲಿ ಓಕೆ ನಾನು ಯಾರೋ ಅಂತ ಗೊತ್ತು ಏನೋ ಮಾಡ್ತೀನಿ ಅಂತ ಎಲ್ಲರೂ ಗೊತ್ತಿತ್ತು. ಬಟ್ ಬಿಗ್ ಸ್ಕ್ರೀನ್ ಬಂದಾಗ ಅವ್ರು ಆಲ್ರೆಡಿ ಎಷ್ಟು ಖುಷಿ ಆಗಿದ್ರು, ದೊಡ್ಡ ಮಟ್ಟದಲ್ಲಿತ್ತು. ನಾವು ಅಪ್ರೋಚ್ ಮಾಡಿದಾಗ ಓಕೆ ಅಂತ ಹೇಳೋದಂತ ಏನಿರಲಿಲ್ಲ, ಕತೆ ಇಷ್ಟ ಆಯಿತು. ಅದಾದಮೇಲೆ ಅವರೇ ಹೇಳ್ತೀನಿ ನಾನು ಸ್ವಲ್ಪ ಮಾತು ನೀಡಿದ್ರಿಂದ ಅವ್ರು ಹಾಕಿದ ಎಫರ್ಟ್ ನನಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲ ಕೂತಿರೋ ಮಾತಾಡ್ಸಿದ್ರು, ಜನರಲ್ ಟಾಕ್ಸ್ ಮಾಡ್ತಾ ಇದ್ರು. ಯಾಕಂದರೆ ಸೀನ್ ಚೆನ್ನಾಗಿ ಕೊಡಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಅದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇವ್ನ ಯಾಕೆ ನಾನು ಮಾತಾಡ್ಸ್ಬೇಕು ಅಂತ ಬರ್ಬೋದಾಗಿತ್ತು. ಅದು ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ರು. ಅದ್ಭುತ ನಟಿ ನಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ. ಥ್ಯಾಂಕ್ ಯು. ಸೊ ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಅದೆಲ್ಲ ಸಿನಿಮಾ ನೋಡಲಿ. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಚರಣ್ ಸರ್ ವರ್ಕ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು, ಇಲ್ಲಿ ಈಡೇರಿದೆ. ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರ್ತೀರ,
ಅದ್ಭುತ ಮಾಡಿದ್ರೆ ಸಾಂಗ್ಸ್ ಕೂಡ ನಾವು ಕೇಳಿದ್ವಿ, ಚೆನ್ನಾಗಿದೆ, ಎಲ್ರಿಗೂ ಮಜಾ ಕೊಡುತ್ತೆ, ಅಷ್ಟು ಮಾತ್ರ ಇರ್ತದೆ. ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ? ಎಸ್ ಎಸ್. ಸೊ ಅಷ್ಟೇ, ಥ್ಯಾಂಕ್ ಯು. ಡ್ಯೂಯೇಷನ್ ಇಲ್ಲ ಸರ್. ಹಾ, ಅಂದ್ರೆ ಸಿಚುವೇಶನ್ ಬಂದಾಗ ಒಂದು ಸೂಪರ್ ಹುಲಿ ಆಗುತ್ತೆ ಸರ್, ಆ ತರ ಒಂದು ಪಾತ್ರ ಇದೆ ಅಷ್ಟೇ. ಅಂದ್ರೆ ಇವನು ಡ್ಯೂಯೇಷನ್ ಇಲ್ಲ, ಇಲ್ಲಿ ಸಿಚುವೇಶನ್ ಇದ್ದಾಗ ಸಿಂಪಲ್ ಆರಾಮಾಗಿರ್ತಾನೆ, ಸೂಪರ್ ಆಗಿರ್ತಾನೆ. ಇಲ್ಲೊಂದು ಫಿಗರ್ ಪಾಯಿಂಟ್ ಬಂದಾಗ ಖಂಡಿತ ಹುಲಿ ಆಗ್ತಾನೆ. ಪ್ರಿಪರೇಷನ್ ತುಂಬಾ ಮಾಡ್ಕೊಂಡಿದ್ದೀನಿ ಸರ್. ಇದಕ್ಕೆ ಭಾಷೆ ಆಗಿರ್ಬೋದು, ಅಭಿನಯ ಕುಣಿತ ಆಗಿರ್ಬೋದು, ಭಾಷೆಗೆ ನಾವು ವರ್ಕ್ಶಾಪ್ ತಗೊಂಡಿದ್ರು ಶೆಟ್ರು. ಮಂಗಳೂರಲ್ಲಿ ತುಂಬಾ ದಿವಸ ಇರ್ತಾ ಇದ್ದೆ, ಎವ್ರಿ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದೆ. ಹುಲಿ ಕುಣಿತ ಕೂಡ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು, ಅದೆಲ್ಲ ತುಂಬ ನಾವು